ಆಗಬೇಕು ಅಂತಂದ್ರೆ ಗಂಡಸರು ಮಾತ್ರ ಮದುವೆ ಆಗಬೇಕೇ ಹೊರತಾಗಿ ಉಳಿದವ್ರ ಮದುವೆ ಆಗಬಾರ್ದು. ಇದೊಳ್ಳೆ ವಿಚಾರ ಹೇಳಿದಿಲ್ಲ ಸ್ವಾಮೀಜಿ ಅಂತ ಅನ್ಬಹುದು ನೀವು. ಯಾರು ಗಂಡಸರು? ಹಾಗಾದ್ರೆ ಗಡ್ಡ ಮೀಸಿ ಬಿಟ್ಟವರಿಗೆ ನಾವು ಗಂಡಸರು ಅನ್ನೋದಿಲ್ಲ, ಪ್ಯಾಂಟು ಶರ್ಟು ಹಾಕಿದವರಿಗೆ ನಾವು ಗಂಡಸರು ಅನ್ನೋದಿಲ್ಲ, ದೋತ್ರ ರುಮಾಲ ಸುತ್ತಿದವರಿಗೂ ನಾವು ಗಂಡಸರು ಅನ್ನೋದಿಲ್ಲ. 3 ಕೆಲಸ ಯಾರು ಮಾಡ್ತಾರೆ ಅವರು ಗಂಡಸರು. ಮೊದಲನೇದು ಗಂಡಸ್ತನ ತೋರಿಸ್ಬೇಕಾಗಿತ್ತು ಅಂತಂದ್ರೆ ವರದಕ್ಷಿಣೆ ತೆಗೆದುಕೊಳ್ಳಲಾರ್ದಂಗೆ ಯಾವನು ಮದುವೆ ಆಗ್ತಾನೆ ಅವ ನಿಜವಾದ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಳ್ಳವನಿಗೆ ನಾನು ಗಂಡಸಂತ ಅನ್ನೋದಿಲ್ಲ. ಎರಡನೇದು ಯಾವುದು ಅಂತಂದ್ರ ಎರಡನೇ ಗಂಡಸ್ತನವನ್ನ ನೀವು ತೋರಿಸ್ಬೇಕಾಗಿತ್ತು ಅಂತಂದ್ರ ಏನು ಮದುವೆ ಆಗ್ತಿರಲ್ಲ, ಮದುವೆ ಆದ ಕೂಡಲೇ ತಂದೆ ತಾಯಿಗಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀರಿ, ಇಲ್ಲ ನೀವ ಮನೆ ಬಿಟ್ಟು ಹೊರಗೆ ಹೋಗಿಬಿಡ್ತೀರಿ. ತಂದೆ ತಾಯಿಗಳು ಜೀವಂತಿರೋ ತನಕ ಯಾರು ಆಸ್ತಿಯನ್ನ ಪಾಲಾಗಿ ಕೇಳೋದಿಲ್ಲ ಅವರು ನಿಜವಾದ ಗಂಡಸರು ಅಂತ. ತಂದೆ ತಾಯಿಗಳು ಜೀವಂತಿದ್ದಾಗ ಆಸ್ತಿಯನ್ನ ಕೇಳಬಾರ್ದು. ಮೂರನೇದು ಯಾವುದು ಅಂತಂದ್ರೆ ನೀವು ನಿಜವಾದ ಗಂಡಸರಾಗಿದ್ರೆ ನೀವೇನು ಊಟಕ್ಕೆ ಕುಂತಿರ್ತಿರಲ್ಲ, ಆ ಊಟಕ್ಕೆ ಕುಳಿತಂತ ಸಂದರ್ಭದಲ್ಲಿ ತಟ್ಟಿ ಒಳಗಿನ ಚಪಾತಿನೋ ರೊಟ್ಟಿನೋ ಅನ್ನವನ್ನ ತೆಗೆದುಕೊಂಡು ಬಾಯಿ ಒಳಗೆ ಹಾಕಿಕೊಳ್ಳುವ ಪೂರ್ವದಲ್ಲಿ ಇದು ನಾನು ದುಡಿದ ಮೇಲೆ ಬಂದೈತೋ ಯಾರ ದುಡಿದ ಮೇಲೆ ನನ್ನ ತಟ್ಟಿಗೆ ಬಂದೈತೋ ಅಂತ ಯಾರು ವಿಚಾರ ಮಾಡಿ ತಾ ದುಡ್ದಿದ್ದಾಗಿದ್ರೆ ಮಾತ್ರ ತಿನ್ನವ ನಿಜವಾದ ಗಂಡಸಾಗ್ತಾನೆ ಹೊರತಾಗಿ ಯಾರ ದುಡ್ದಿದ್ದನ್ನ ತಿನ್ನೋರಿಗೆ ನಾವು ಗಂಡಸರು ಅನ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬಹಳ ಜನ ಈಗಿನ ಗಂಡು ಹುಡುಗರು ದುಡಿಲಾರದೇ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಬಲ್ವಿ. ಹೆಣ್ಣು ಹುಡುಗರು ಯಾವುದೋ ಸಂಘಗಳನ್ನ ಕಟ್ಟಿಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ, ಇನ್ಯಾವುದೋ ಕೂಲಿ ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ಒಂದು ಕಾಲ ಇತ್ತು ಮನೆತನದ ಹೊರಗಿನ ಎಲ್ಲ ಕೆಲಸವನ್ನ ಗಂಡಸರು ನೋಡ್ಕೋಬೇಕು, ಮನೆತನದ ಒಳಗಿನ ಕೆಲಸಗಳನ್ನೆಲ್ಲ ಹೆಂಗಸರು ನೋಡ್ಕೋಬೇಕು ಅನ್ನುವಂಥದ್ದಿತ್ತು. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಗಂಡು ಏನಾಗ್ತಾ ಇದೆ, ಒಳಗೂ ಕೆಲಸ ಮಾಡ್ತಾ ಇಲ್ಲ, ಹೊರಗೂ ಕೆಲಸ ಮಾಡ್ತಾ ಇಲ್ಲ, ಕೇವಲ ಹೆಣ್ಣು ಮಗಳು ಆ ಜವಾಬ್ದಾರಿಯನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾಳೆ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು.